ಹೀಗೆ ಇವತ್ತು ಸೇರಿದ ಹಾಗೆ 7 ದಿನ ಆಯಿತು. ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಆಗಿಲ್ಲ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ಕೆರಳಿರುವಂತಹ ವಿಪಕ್ಷ ಉಭಯ ಸದನಗಳಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದೆ. ಅಮಿತ್ ಶಾ ಸ್ಪಷ್ಟನೆಗೆ ಪಟ್ಟು ಹಿಡಿತಾ ಇದೆ. ಆ ಕಾರಣಕ್ಕಾಗಿಯೇ ಇವತ್ತಿನ ಕಲಾಪ ಕೂಡ ಯಾವುದೇ ರೀತಿಯಾದಂತಹ ಉಪಯುಕ್ತ ಚರ್ಚೆಗೆ ವೇದಿಕೆ ಆಗಲಿಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಗಿದೆ. ಹೀಗಾಗಿ ವಿಪಕ್ಷಗಳು ಹೊಸ ಅಸ್ತ್ರ ಕೈಗೆತ್ತಿಕೊಂಡಿವೆ. ದೆಹಲಿ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಬಗ್ಗೆ ಅಮಿತ್ ಶಾ ಉತ್ತರಕ್ಕೆ ಆಗ್ರಹಿಸಿವೆ. ರಾಹುಲ್, ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್ ಸಂಸತ್ ಆವರಣದಲ್ಲಿ ಪ್ರತಿಭಟಿಸಿದರು. ಈ ಪ್ರತಿಭಟನೆ ಆರಂಭವಾಗುವುದಕ್ಕೂ ಮುನ್ನ ಲೋಕಸಭೆಯಲ್ಲಿ ನೀಟ್ ಗದ್ದಲ ಗಲಾಟೆ ಜೋರಾಗಿತ್ತು. ಸ್ಪೀಕರ್ ಪ್ರಶ್ನೋತ್ತರ ಕಲಾಪ ಅಂತಿದ್ದಂತೆ ವಿಪಕ್ಷ ನಾಯಕರು ಘೋಷಣೆ ಕೂಗಿದರು. ಪ್ರಶ್ನೆಕಾಲ ಮತ್ತೆ ಸ್ಪೀಕರ್ ಓಂ ಬಿರ್ಲಾ ಮಾತನಾಡ್ತಾ ಇದ್ದಂತೆ ಲೋಕಸಭೆ ಬಾವಿಗಿಳಿದು ಆಕ್ರೋಶ ಹೊರಹಾಕಿದ್ರು. ಈ ಗದ್ದಲದ ನಡುವೆ ಕಲಾಪವನ್ನ ಮುಂದೂಡಲಾಯಿತು. प्रश्नकाल में गतिरोध पैदा कर सदन के अंदर ये अच्छा प्रयास नहीं है. ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಬಿಲ್ ಮಂಡನೆ. ಮತ್ತೆ ಲೋಕಸಭಾ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳು ಪಟ್ಟು ಸಡಿಲಿಸಲಿಲ್ಲ. ಅಮಿತ್ ಶಾ ಲಾಠಿ ಚಾರ್ಜ್ ಬಗ್ಗೆ ಉತ್ತರಿಸಲೇಬೇಕು ಅಂತ ಘೋಷಣೆ ಕೂಗಿದ್ರು. ಈ ಗಲಾಟೆ ನಡುವೆ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡಿಸಲಾಯಿತು. Amendment Bill 2026 to amend the Public Examination Prevention of Unfair Means Bill 2024. ಇದಾದ ಬಳಿಕ ಮತ್ತೆ ಕಲಾಪ ಮುಂದೂಡಿಕೆಯಾಯಿತು. आज 12 बजे तक के लिए स्थगित की जाती है. ಇನ್ನು ರಾಜ್ಯಸಭೆಯಲ್ಲೂ ಅಮಿತ್ ಶಾ ಉತ್ತರಕ್ಕೆ ಆಗ್ರಹ ಕೇಳಿಬಂತು. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನಿಯಮ 267 ಅಡಿ ಚರ್ಚೆಗೆ ಕೋರಿ ನೋಟಿಸ್ ಮಂಡಿಸಿದ್ರು. ಆದರೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಅಪರೂಪದ ಸಂದರ್ಭದಲ್ಲಷ್ಟೇ ಈ ನಿಯಮದಡಿ ಚರ್ಚೆಗೆ ಅವಕಾಶ ಕೊಡಬಹುದು ಅಂದ್ರು. ಆಗ ಮಲ್ಲಿಕಾರ್ಜುನ್ ಖರ್ಗೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿರೋದು ದೇಶದಲ್ಲಿ ಇದೇ ಮೊದಲು ಅಂದ್ರು. Never happened in the history of India that the boys were beaten and they were dragged. ರಾಜ್ಯಸಭೆ ಕಲಾಪ ಕೂಡ 2 ಸಲ ಮುಂದೂಡಿಕೆಯಾಯಿತು. ಇನ್ನು ವಿಪಕ್ಷಗಳು ಹಿಡಿದಿರುವ ಪಟ್ಟಿಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಸಮಾಧಾನ ಹೊರಹಾಕಿದ್ದಾರೆ. ವಿಷಯಾಂತರ ಮಾಡಬೇಡಿ ಎಂದಿದ್ದಾರೆ. इस पे चर्चा होना ये सबसे प्राथमिकता होना चाहिए. इस वक्त मुद्दे को भटकाने के लिए और मुद्दे चेंज करने के लिए कोई कोशिश ना करें. इस वक्त स्टूडेंट का वेलफेयर, स्टूडेंट का फ्यूचर और स्टूडेंट का इंटरेस्ट ये हम सबका प्राथमिकता होना चाहिए. पार्लियामेंट में इस वक्त कोई दूसरा विषय लेकर के नहीं आना चाहिए, नहीं तो टॉपिक डाइवर्ट हो जाएगा. ಆದರೆ ವಿಪಕ್ಷ ನಾಯಕರು ಅಮಿತ್ ಶಾ ಉತ್ತರ ಕೊಡೋವರೆಗೂ ಹಿಂದೆ ಸರಿಯಲ್ಲ ಅಂತಿದ್ದಾರೆ. गृह मंत्री को देना पड़ेगा. जब तक गृह मंत्री यहाँ आकर वक्तव्य नहीं देंगे सदन में, तब तक हम तो अपनी मांग बुलंदी से उठाते रहेंगे. ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಪ್ರಶ್ನಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತು. ಪ್ರತಿಭಟಿಸುವ ಹಕ್ಕನ್ನ ಸರ್ಕಾರಗಳು ರಕ್ಷಿಸಬೇಕು. ಪ್ರತಿಭಟನೆ ಅಂದ್ರೆ ಲಾಠಿ ಚಾರ್ಜ್ ಮಾಡೋದಲ್ಲ. ಇದಕ್ಕೆ ಏಕರೂಪದ ಗೈಡ್ಲೈನ್ಸ್ ಮಾಡಬೇಕಾಗಿದೆ ಅಂತ ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠದಿಂದ ಅಭಿಪ್ರಾಯ ವ್ಯಕ್ತ ಆಗಿದೆ. ಈ ನಡುವೆ 26 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿದ್ದ ಸೋನಂ ವಾಂಗ್ಚುಕ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.